ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿಯನ್ನು ಸಂಪರ್ಕಿಸಿದಂಥ ನಾರ್ವೆ ಪತ್ರಕರ್ತೆ ಮೋದಿ ವಿರುದ್ಧ ಸಂಚು ಬಯಲು. ಕಾಂಗ್ರೆಸ್ಗೆ ಬಿಗ್ ಸೆಟ್ ಬ್ಯಾಕ್ಸ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಮ್ಮ ದೇಶದ 5 ರಾಜ್ಯಗಳ ಚುನಾವಣೆ ಮುಗಿದ ನಂತರ ಮೋದಿ ಅವರು 5 ದೇಶಗಳ ಪ್ರವಾಸಕ್ಕೆ ತೆರಳಿದ್ರು. ಅಲ್ಲಿ ಮೊದಲು UAEಗೆ ಹೋಗ್ತಾರೆ, ನೆದರ್ಲ್ಯಾಂಡ್ಗೆ ಹೋಗ್ತಾರೆ, ನಾರ್ವೆಗೆ ಹೋಗ್ತಾರೆ ಮತ್ತು ಇಟಲಿ. ಹೀಗೆ 5 ದೇಶಗಳ ಪ್ರವಾಸವನ್ನು ಮುಗಿಸುವ ಹಂತದಲ್ಲಿದ್ದಾರೆ. ಈ ಹಂತವಾಗಿ ಮೊನ್ನೆ ರಾತ್ರಿ ಪ್ರಧಾನಮಂತ್ರಿ ಮೋದಿಯವರು ನಾರ್ವೆಯ ಪ್ರವಾಸದಲ್ಲಿದ್ದರು ಮತ್ತು ನಾರ್ವೆಯ ಪ್ರಧಾನಮಂತ್ರಿಗಳ ಜೊತೆ ಒಂದು ಜಂಟಿಯಾದಂಥ ಮಾತುಕತೆಯನ್ನು ಮತ್ತು ಡೀಲನ್ನು ಕೂಡ ನಡೆಸಿದರು. ಈ ಡೀಲ್ ಕೂಡ ಅತ್ಯಂತ ಯಶಸ್ವಿಯಾಗಿತ್ತು. ಅದಾದ ನಂತರ 2 ದೇಶದ ಪ್ರಧಾನಮಂತ್ರಿಗಳು, ಅಂದರೆ ನಮ್ಮ ದೇಶದ ಮೋದಿ ಮತ್ತು ನಾರ್ವೆ ದೇಶದ ಪ್ರಧಾನಮಂತ್ರಿಗಳು ಮಾಧ್ಯಮವನ್ನು ಉದ್ದೇಶಿಸಿ ಜಂಟಿ ಸುದ್ದಿಗೋಷ್ಠಿಯನ್ನು ಅಥವಾ ಈ ಪ್ರೆಸ್ ಬ್ರೀಫಿಂಗನ್ನು ಮಾಡುವ ಹಂತದಲ್ಲಿದ್ದರು ಮತ್ತು ಅದು ಯಶಸ್ವಿಯಾಗಿ ಕೂಡ ನಡೆದಿತ್ತು. ಒಂದು ಹಂತದಲ್ಲಿ ಆ ಯಶಸ್ವಿ ಆದಂಥ ಮೀಡಿಯಾ ಬ್ರೀಫಿಂಗನ್ನು ಮುಗಿಸ್ಕೊಂಡು ಮೋದಿ ಮತ್ತು ನಾರ್ವೆ ದೇಶದ ಪ್ರಧಾನಮಂತ್ರಿ ಹೊರಗಡೆ ಹೋಗ್ತಂದರೆ ಅವರ ಒಂದು ಕೊಠಡಿಗೆ ಹೋಗ್ತಿರುವಾಗ ಅಲ್ಲಿ ಒಬ್ಬ ಮಹಿಳಾ ಪತ್ರಕರ್ತೆಯಾಗಿರುವಂಥ ಹೆಲ್ಲಿ ಯಂಗ್ ಅವರು ಒಂದು ಕ್ವಶನ್ನ ಕೇಳ್ತಾರೆ. ಆ ಪ್ರಶ್ನೆ ಏನಂದರೆ, ವೈ ಡೋಂಟ್ ಯು ಟೇಕ್ ಸಮ್ ಕ್ವಶನ್ ಫ್ರಮ್ ದ ಪ್ರೆಸ್ ಇನ್ ದ ವರ್ಲ್ಡ್ ಅನ್ನುವಂಥ ಒಂದು ಕ್ವಶನನ್ನು ಕೇಳ್ತಾರೆ. ಅಂದರೆ ನೀವ್ಯಾಕೆ ಈ ಸ್ವತಂತ್ರ ಪತ್ರಕರ್ತರ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳುತ್ತೆ. ಆದರೆ ಅಲ್ಲಿ ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ವಾಪಸ್ ಬಂದು ಅಥವಾ ಮೋದಿಯವರು ಆ ನಡಿಗೆಯನ್ನು ಸ್ಟಾಪ್ ಮಾಡಿ ಉತ್ತರ ಕೊಡುವಂಥ ಹಂತಕ್ಕೆ ಹೋಗಲ್ಲ. ಅದು ನಡೆದಂಥ ಒಂದು ಘಟನೆ. ಆದರೆ ಅದನ್ನೇ ಮುಖ್ಯವಾಗಿಟ್ಕೊಂಡು ಆ ಪತ್ರಕರ್ತೆ, ನಾರ್ವೆಯ ಪತ್ರಕರ್ತೆ ಹೆಲ್ಲಿ ಲೆಂಗ್ ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಪೋಸ್ಟ್ ಮಾಡ್ತಾರೆ, ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ. ಅದೇನೆಂದರೆ, ನಾರ್ವೆ ದೇಶ ಇಡೀ ನಮ್ಮ ಪ್ರಪಂಚದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಂಬರ್ 1 ಇದೆ. ಯಾರೇ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕಾದಂಥವ್ರು ನಮ್ಮ ದೇಶದ ಜನರ ಕರ್ತವ್ಯ. ಹೀಗಾಗಿ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಶ್ನೆ ಕೇಳುವಂಥ ಸ್ವಾತಂತ್ರ್ಯ ಇದೆ. ಆದರೆ ಭಾರತ ಅದರಲ್ಲಿ 157ನೇ ಸ್ಥಾನದಲ್ಲಿದೆ. ಅದಕ್ಕೆ ಮುಖ್ಯವಾದಂಥ ಎಕ್ಸಾಂಪಲ್ ಅಂದರೆ, ನಾನು ಮೋದಿಯವರನ್ನ ಕುರಿತು ಪ್ರಶ್ನೆ ಕೇಳಿದಾಗ ಮೋದಿಯವರು ನಿಂತು ಸಂಯಮದಿಂದ ಉತ್ತರವನ್ನು ಕೊಡುವ ಹಂತಕ್ಕೆ ಹೋಗಲಿಲ್ಲ. ಹಾಗಾಗಿ ಆ ಪ್ರಶ್ನೆ ಕೇಳುವಂಥ ಮೊದಲೇ ನನಗೆ ಉತ್ತರ ಕೊಡಲ್ಲ ಎನ್ನುವಂಥ ಒಂದು ಊಹೆ ಇತ್ತು ಮತ್ತು ಸಂಶಯ ಇತ್ತು. ನನ್ನ ಊಹೆ ಮತ್ತು ನನಗೆ ಅವರು ಉತ್ತರ ಕೊಡಲ್ಲ ಎನ್ನುವಂಥ ಭಾವನೆ ಕೂಡ ಇತ್ತು. ನನ್ನ ಭಾವನೆ ಸತ್ಯ ಆಯಿತು ಎನ್ನುವಂಥ ರೀತಿಯಲ್ಲಿ ಸುದೀರ್ಘವಾಗಿ ವಿಡಿಯೋ ಮಾಡಿ ಹಂಚ್ಕೋತಾರೆ. ಆ ವಿಡಿಯೋ ಮಾಡಿ ಹಂಚಿಕೊಂಡ ನಂತರ ಅದು ಕೂಡ ಪ್ರಪಂಚದಲ್ಲಿ ಒಂದು ದಿಟ್ಟ ಮಹಿಳೆ, ದಿಟ್ಟ ಹೋರಾಟಗಾರ್ತಿ, ಸತ್ಯವನ್ನು ಬಯಲಿಗೆಳುವಂಥ ಹೋರಾಟಗಾರ್ತಿ ಹಾಗೆ ಎನ್ನುವಂಥ ನಿಟ್ಟಿನಲ್ಲಿ ಫುಲ್ ಫೇಮಸ್ ಆಗ್ತಾಳೆ ಹೆಲ್ಲಿ ಲೆಂಗ್ ಅವರು. ಅದಾದ ನಂತರ ಈ ಹೆಲ್ಲಿ ಲೆಂಗ್ ಅವರ ಒಂದು ಹಿಸ್ಟ್ರಿ ಅಥವಾ ಅವರು ಯಾಕೆ ಹಾಗೆ ಮಾಡೋದು ಎಲ್ಲವನ್ನು ನೋಡ್ತಾ ಹೋದರೆ, ಹೆಲ್ಲಿ ಲೆಂಗ್ ಅವರು ಅಮೇರಿಕಾ, ಭಾರತ ಹೀಗೆ ಅಭಿವೃದ್ಧಿಶೀಲ ಹೊಂದಿರುವಂಥ ದೇಶಗಳ ವಿರುದ್ಧ ತಮ್ಮ ಟೀಕಾ ಪ್ರಹಾರವನ್ನು ಮಾಡ್ತಾನೆ ಇರ್ತಾರೆ ಮತ್ತು ಅವರು ಮೇಲ್ನೋಟಕ್ಕೆ ಭಾರತ ವಿರೋಧಿಯಾಗಿದ್ದಾರೆ. ಅಂದು ಭಾರತದ ಈ ರಾಷ್ಟ್ರೀಯವಾದಿ ಇದೆಯಲ್ಲ ಅಥವಾ ಈ ಬಲಪಂಥೀಯ ನಡವಳಿಕೆಗಳ ವಿರೋಧಿಯಾಗಿದ್ದಾರೆ. ಯಾಕಂದರೆ ಕೆಲ ದಿನಗಳ ಹಿಂದೆ ಕೂಡ ಅವರು ಚೀನಾವನ್ನು ಬೆಂಬಲಿಸಿ, ಚೀನಾದ ಡೆವಲಪ್ಮೆಂಟ್ ಆಗಿರ್ಬೋದು, ಚೀನಾದ ಈ ಕಮ್ಯುನಿಸಮ್ ಆಗಿರ್ಬೋದು ಎಲ್ಲವನ್ನು ಬೆಂಬಲಿಸಿ ಒಂದು ಸುದೀರ್ಘವಾದಂಥ ಕಾಮೆಂಟ್ರಿ ಕೂಡ ಬರೆದಿರ್ತಾರೆ. ನಾನು ನಾರ್ವೆ ದೇಶದ ಅಥವಾ ಇಂಡಿಯಾದ ಒಂದು GDP ಅಥವಾ ಬಜೆಟ್ ಅಥವಾ ಜನಸಂಖ್ಯೆ ಎಲ್ಲವನ್ನು ಹೇಳ್ತೇನೆ. ಅದಾದ ನಂತರ ಯಾಕೆ ಇಂಥ ಒಂದು ಫೇಮಸ್ ಹಂತದಲ್ಲಿ, ಇಂಥ ಒಂದು ಕಾಂಟ್ರವರ್ಸಿ ಹಂತದಲ್ಲಿ ಯಾಕೆ ಆ ಹೆಲ್ಲಿ ಲೆಂಗ್ ಅವರು ಭಾರತದ ನಾಯಕನಾಗಿರುವಂಥ ಅಥವಾ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂದರೆ, ಈ ಹಂತದಲ್ಲಿ ನಾನು ರಾಹುಲ್ ಗಾಂಧಿಯವರ ಸಂದರ್ಶನ ಮಾಡಲು ಬಯಸ್ತಾ ಇದ್ದೇನೆ ಮತ್ತು ಅವರನ್ನು ಕೂಡ ನಾನು ಸಂದರ್ಶನ ಮಾಡಿ ಭಾರತದಲ್ಲಿ ಏನಾಗ್ತಿದೆ ಅನ್ನುವಂಥ ಒಂದು ಕುತೂಹಲ ಕೇಳುವಂಥ ಸಮಯ ಬಂದಿದೆ ಅನ್ನುವಂಥ ಒಂದು ಸೂಚನೆ, ಒಂದು ಈ ಸನ್ನಿವೇಶ ಇದೀಗ ಎದುರಾಗಿದೆ ಮತ್ತು ಅದರ ಬಗ್ಗೆ ಕೂಡ ಇದೀಗ ಸುದೀರ್ಘವಾಗಿ ನಮ್ಮ ಇಂಡಿಯನ್ ನ್ಯೂಸ್ ಪೇಪರ್ನಲ್ಲಿ ವರದಿ ಆಗ್ತಾ ಇದೆ. ಅದರ ಅರ್ಥ ಅಷ್ಟೇ, ಅವಳಿಗೆ ಫೇಮಸ್ ಆಗಬೇಕು, ಜೊತೆಗೆ ಭಾರತದ ಮಾನ ಮರ್ಯಾದೆಯನ್ನು ಇಡೀ ಪ್ರಪಂಚದಾದ್ಯಂತ ಬಯಲಿಗೆಳಬೇಕು. ಜೊತೆ ಹೆಲ್ಲಿ ಲೆಂಗ್ ಅವರ ಮುಖ್ಯ ಉದ್ದೇಶ ಅಂದರೆ ಅದು ಮೋದಿಯ ವಿರುದ್ಧ ಅಲ್ಲ, ಅದು ಭಾರತ ವಿರುದ್ಧ. ಅಂದರೆ ಭಾರತದಲ್ಲಿ ಈಗ ಬಡತನ ಕಾಡ್ತಿದೆ, ಭಾರತದಲ್ಲಿ ಹಿಂದುತ್ವ ಮತ್ತು ಮುಸ್ಲಿಮರ ನಡುವೆ ಗದ್ದಲ ಇದೆ, ಭಾರತದಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವಂಥ ಹುನ್ನಾರವನ್ನು ಕೆದಕಿ ಭಾರತವನ್ನು ಇಡೀ ಪ್ರಪಂಚದ ಮಟ್ಟದಲ್ಲಿ ಬಯಲಿಗೆಳಬೇಕು. ಹಾಗಾಗಿ ಭಾರತಕ್ಕೆ ಅಂತಕ್ಕೆ ಸಹಾಯ ಮಾಡೋರು ಯಾರು ಎನ್ನುವಂಥ ದೃಷ್ಟಿಯಲ್ಲಿ ನೋಡಿದಾಗ ಎಸ್ ಅಫ್ಕೋರ್ಸ್ ಭಾರತದಲ್ಲಿ ಕಾಂಗ್ರೆಸ್ BJP ವಿರುದ್ಧ ಹೋರಾಡ್ತಿದೆ. ಹಾಗಾಗಿ ಈ ವಿರೋಧ ಪಕ್ಷದವ್ರನ್ನ ಕೆಣಕಿದರೆ ಅಲ್ಲಿ ಈ ಮೋದಿ ಅಥವಾ ಈ ಭಾರತದ ಒಂದೊಂದೇ ಹುಳುಕು ಬಯಲಿಗೆ ಎಳೆಬಹುದು ಎನ್ನುವಂಥ ಹುನ್ನಾರದಿಂದ ಅದೇ ಪತ್ರಕರ್ತೆ, ಈಗ ಪ್ರಪಂಚದಲ್ಲಿ ದಿಟ್ಟ ಮಹಿಳೆ ಎನ್ನುವಂಥ ಒಂದು ಪಾತ್ರಕ್ಕೆ ಪ್ರಶಂಸೆಗೆ ಒಳಗಾಗಿರುವಂಥ ಹೆಲ್ಲಿ ಲೆಂಗ್ ಅವರು ಇದೀಗ
ರಾಹುಲ್ ಗಾಂಧಿ ಅವರನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಸಂಪರ್ಕ ಮಾಡಿದ್ದಾರೆ ಅನ್ನೋದು ವಿಷಯ ಈಗಾಗಲೇ ಬೆಳಕಿಗೆ ಬಂದಿದೆ. ಇದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕೂಡ ರಾಯಲ್ ಬರೇಲಿಯಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಮೋದಿ ಮತ್ತು ಅಮಿತ್ ಶಾ ಅವರನ್ನ ದೇಶ ದ್ರೋಹಿಗಳು ಎನ್ನುವಂಥ ಮಾತನ್ನು ಹೇಳಿ ಬೈದಿದ್ದಾರೆ. ಜೊತೆಗೆ ಭಾರತದಲ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಬಡತನ ಇದೆ, ಇಲ್ಲಿ ನಿರುದ್ಯೋಗ ಕಾಡ್ತಾ ಇದೆ, ನೀರಿಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ ಅಂತ ಒಂದು ಕಷ್ಟದ ಕಗ್ಗತ್ತಲಲ್ಲಿ ಮುಳುಗುವಾಗ ಭಾರತದ ಪ್ರಧಾನಮಂತ್ರಿಯವರು ಇಟಲಿಯ ಪ್ರಧಾನಮಂತ್ರಿ ಆಗಿರುವಂಥ ಮೆಲೋನಿ ಅವರಿಗೆ ಚಾಕ್ಲೇಟ್ ಕೊಟ್ಟು ಐಸ್ ಕ್ರೀಮ್ ಕೊಟ್ಟು ಒಂದು ನಗಬಾರದ ನಗುವನ್ನು ಮಾಡಿದ್ದಾರೆ. ಹೀಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ದೇಶ ದ್ರೋಹಿಗಳು ಎನ್ನುವಂಥ ಪಟ್ಟವನ್ನು ಕಟ್ಟಿ ಇದೀಗ ಸುದೀರ್ಘವಾದಂಥ ವಾಗ್ದಾಳಿಯನ್ನು ಮಾಡಿದರೆ. ಇದರ ಅರ್ಥ ಇಷ್ಟೇ, ಈ ಎಲ್ಲ ಗಮನಿಸಿಕೊಂಡಿರುವಂಥ ಅಥವಾ ಈ ಎಲ್ಲವನ್ನು ಸ್ಟಡಿ ಮಾಡಿಕೊಂಡಿರುವಂಥ ನಾರ್ವೆಯ ಈ ದಿಟ್ಟ ಸೋಕಾಲ್ಡ್ ಪತ್ರಕರ್ತೆ ರಾಹುಲ್ ಗಾಂಧಿ ಅವರನ್ನ ಇಂಟರ್ವ್ಯೂ ಮಾಡಿದರೆ ಮತ್ತಷ್ಟು ಫೇಮಸ್ ಆಗ್ಬೋದು ಎನ್ನುವಂಥ ಹಂತದಲ್ಲಿ ಇದೀಗ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದರ ಈ ಒಟ್ಟು ಅರ್ಥ ಇಷ್ಟೇ, ಭಾರತ ನಾರ್ವೆ ಜೊತೆ ಯಾಕೆ ಪ್ರವಾಸಕ್ಕೆ ಹೋದರು? ನಾರ್ವೆ ಅಂತ ಒಂದು ಚಿಕ್ಕ ರಾಷ್ಟ್ರ, ಭಾರತದ ಜನಸಂಖ್ಯೆ 150 ಕೋಟಿ ಹತ್ರ ಇದೆ. ಇನ್ನು ನಾರ್ವೆ ಜನಸಂಖ್ಯೆ ಲೆಕ್ಕಕ್ಕೆ ಹೋದರೆ ಬೆಂಗಳೂರಿನ 0.25% ಇದೆ ಅಥವಾ 1/3 ಇದೆ. ಅಂದರೆ 55 ಲಕ್ಷ ಜನ ಮಾತ್ರ ನಾರ್ವೆಯಲ್ಲಿದ್ದಾರೆ. ಆದರೆ ಅವರಿಗೆ ನೈಸರ್ಗಿಕವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬರುತ್ತೆ ಅಥವಾ ಈ ನ್ಯಾಚುರಲ್ ಗ್ಯಾಸನ್ನು ಉಪಯೋಗಿಸ್ಕೊಂಡು ಪ್ರಪಂಚದಾದ್ಯಂತ ಮಾರಾಟ ಮಾಡ್ತಾರೆ. ಜೊತೆಗೆ ಹೈಡ್ರೋ ಪವರ್ನ ಅವರು ಜನರೇಟ್ ಮಾಡ್ತಾರೆ. ಹೀಗಾಗಿ ಪ್ರಪಂಚಕ್ಕೆ ಈ ಆಯಿಲ್ ಬೆಲೆ ಜಾಸ್ತಿ ಆಗಿರುವಾಗ ಈ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಹೈಡ್ರೋ ಪವರ್ ಆಗಿರ್ಬೋದು, ಎಲ್ಲವೂ ಕೂಡ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಬೇಕಾಗಿರುವಾಗ ಪ್ರತಿ ದೇಶದ ಪ್ರಧಾನಮಂತ್ರಿ ಕೂಡ ತನ್ನ ದೇಶದ ಒಳಗಿತ್ತಿಗಾಗಿ ಇಂಥ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೊರೆ ಹೋಗ್ತಾನೆ. ಅದರಲ್ಲಿ ನಮ್ಮ ಭಾರತವು ಕೂಡ, ಯಾಕಂದರೆ ರಾಜ್ಯದ ಅಥವಾ ದೇಶದ ಹಿತದೃಷ್ಟಿಯಿಂದ ಚಿಕ್ಕ ಪುಟ್ಟ ರಾಷ್ಟ್ರ ಆದರೂ ಕೂಡ ಅವರ ಹಿಂದೆ ಹೋಗಿ ಅವ್ರ ಜೊತೆ ಒಂದು ಡೀಲನ್ನು ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ತೆಗೆದುಕೊಂಡ ನಿರ್ಧಾರ ಸರಿಯಾಗಿ ಇತ್ತು. ಜೊತೆಗೆ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಮತ್ತು ಈ ಇಡೀ ಯುದ್ಧ ಆಗಲಿ ಅಥವಾ ತೈಲದ ಒಂದು ಕೊರತೆ ಆದರೆ ಇಡೀ ಪ್ರಪಂಚ ಬಡತನಕ್ಕೆ ತೆರಳಬೇಕಾಗುತ್ತೆ ಅನ್ನುವಂಥ ಸಂದೇಶ ಕೊಟ್ಟು ಕೂಡ ಸಹಜವಾಗಿತ್ತು. ಆದರೆ ಇವೆಲ್ಲವನ್ನು ನೋಡ್ತಾ ಇರುವಂಥ ಕೆಲವೊಬ್ಬರು ಅದು ಬಾಂಗ್ಲಾದೇಶ ಯುದ್ಧಕ್ಕೆ ಕಾರಣರಾಗಿದ್ದಾಗಿರ್ಬೋದು ಅಥವಾ ಇಂಡಿಯಾ ಚೀನಾದ ವಿರುದ್ಧ ಕತ್ತಿ ಮೋಸುವಂಥದ್ದಾಗಿರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಯಾರು ಮೂರನೇವರು ಅದನ್ನು ಚೂ ಬಿಟ್ಟಿದ್ದಾಗಿರ್ಬೋದು, ಎಲ್ಲವೂ ಕೂಡ ಪ್ರಪಂಚದಲ್ಲಿ ಸರಿ ಇಲ್ಲ. ಇದಕ್ಕೆ ಮುಖ್ಯವಾಗಿ ಜರ್ನಲಿಸ್ಟ್ಗಳನ್ನೇ ಬಳಸ್ಕೊಳ್ತಾರೆ ಮತ್ತು ಜರ್ನಲಿಸ್ಟ್ಗಳನ್ನ ಒಂದು ಥರ ಸ್ಪೈ ಆಗಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಪಕ್ಕಾ ಉದಾಹರಣೆ. ಜೊತೆಗೆ ಭಾರತ ಅಂದ್ಕೂಡಲೇ ಭಾರತದಲ್ಲಿ ಕೃಷಿ ಪ್ರಧಾನವಂಥ ದೇಶ, ನಾರ್ವೆ ಅಂದ್ಕೂಡಲೇ ನಾರ್ವೆ ಜೊತೆ ಒಂದು ನ್ಯಾಚುರಲ್ ಗ್ಯಾಸ್ ಇದೆ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಉತ್ಪನ್ನ ಆಗುತ್ತೆ, ಜೊತೆಗೆ ಹೈಡ್ರೋ ಪವರನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಅವರಿಗೆ 55 ಲಕ್ಷ ಜನಕ್ಕೆ ಬೇಕಾಗಿರುವಂಥದ್ದು ಇಟ್ಕೊಂಡು ಅಂದರೆ ಮಿಕ್ಕಿದೆಲ್ಲವೂ ಕೂಡ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾರೆ ಮತ್ತು ಅದು ದಶಕಗಳಿಂದ 106 ವರ್ಷಗಳಿಂದ ಪೆಟ್ರೋಲ್ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿಕೊಂಡು ಶ್ರೀಮಂತವಾಗಿದೆ. ಆ ಶ್ರೀಮಂತಿಕೆ ಮಾತ್ರ ನಾರ್ವೆಯನ್ನು ಇಂದಿಗೂ ಕೂಡ ಜೀವಂತವಾಗಿ ಉಳಿಸಿದೆ. ನಮ್ಮ ದೇಶದ ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಾ ಇನ್ಕಮನ್ನು ನೋಡ್ತಾ ಹೋದರೆ $2,500 $3,000 ಆಗುತ್ತೆ. ಆದರೆ ಅದೇ ನಾರ್ವೆ ದೇಶದ ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಾ ನೋಡ್ತಾ ಹೋದರೆ ಸರಿಸುಮಾರು $85,000ದಿಂದ $1,00,000 ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ. ಹೀಗಾಗಿ ಅದೊಂದು ಶ್ರೀಮಂತಿಕೆಯಿಂದ, ಅದೊಂದು ಹಳೆ ತಲೆಮಾರಿನವರು ಬಿಟ್ಕೊಂಡು ಹೋದಂಥ ಅದು ಅಭಿವೃದ್ಧಿಯಿಂದ ಇದೀಗ ಈ ನಾರ್ವೆ ತನ್ನ ಒಂದು ಶ್ರೀಮಂತಿಕೆಯಿಂದ ಮೆರೆತಿದೆ. ಚಿಕ್ಕ ಪುಟ್ಟ ರಾಷ್ಟ್ರ ಅದು ನಾರ್ವೆ ಆಗಿರ್ಬೋದು, ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಹೀಗೆ ಚಿಕ್ಕ ಪುಟ್ಟ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಈ ಹಿಂದಿನ ತಲೆಮಾರು ಮಾಡಿ ಹೋದಂಥ ಒಂದು ಅಭಿವೃದ್ಧಿ ಕಾರ್ಯ ಮತ್ತು ಅಲ್ಲಿ ಸಿಗ್ತಾ ಇರುವಂಥ ನೈಸರ್ಗಿಕ ಅನಿಲಗಳ ಅಥವಾ ನೈಸರ್ಗಿಕ ತೈಲ ಉತ್ಪನ್ನಗಳಿಂದ ಜಗತ್ತಲ್ಲಿ ತಲೆ ಎತ್ತಿ ಮೆರೆತಾ ಇದೆ. ಆದರೆ ಒಂದು ದಿನ ಈ ಎಲೆಕ್ಟ್ರಿಕ್ ವಾಹನಗಳು ಅಥವಾ ಈ ನೈಸರ್ಗಿಕವಾದಂಥ ಒಂದು ಎನರ್ಜಿಯನ್ನು ಬಳಸ್ಕೊಂಡು, ಅಂದರೆ ಅದು ಸೋಲಾರ್ ಎನರ್ಜಿ ಆಗಿರ್ಬೋದು, ಈ ಬ್ಯಾಟ್ರಿಗಳನ್ನ ಬಳಸ್ಕೊಂಡು ನಮ್ಮ ದೇಶ ಚೀರಾದಂಗೆ ಮುಂದುವರೆದು ಬಿಟ್ಟರೆ ಈ ನಾರ್ವೆ ಆಗಲಿ ಅಥವಾ ಈ ಸ್ವಿಟ್ಜರ್ಲೆಂಡ್ ಆಗಲಿ ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಅಥವಾ ಸೌದಿ ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ಮಣ್ಣು ಮುಕ್ಕಿಸುವಂಥ ಕಾಲ ಸನ್ನಿಹಿತವಾಗಿದೆ. ನಮ್ಮ ದೇಶ ಒಂದಕ್ಕೆ ಹೆದರ್ತಾ ಇದೆ. ನಮ್ಮ ದೇಶದಲ್ಲಿ ಈ ಏನೇ ಸಿಕ್ಕರೂ ಕೂಡ ಎಲ್ಲವೂ ಸಿಗುತ್ತೆ, ಎಥೆನಾಲ್ ಸಿಗುತ್ತೆ, ಬೇರೆ ಮಣ್ಣು, ಕೃಷಿ ಎಲ್ಲವೂ ಸಿಗುತ್ತೆ. ಆದರೆ ತೈಲ ಉತ್ಪನ್ನಗಳು ಸಿಗ್ತಾ ಇಲ್ಲ. ಅದಕ್ಕೆ ಕೌಂಟರ್ ಪಾರ್ಟ್ ಆಗಿ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಅಥವಾ ಎಥೆನಾಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲನ್ನು ಅಥವಾ ಬ್ಯಾಟ್ರಿಗಳನ್ನ ಪ್ರೊಡ್ಯೂಸ್ ಮಾಡಿ ಬೇರೆ ದೇಶಗಳ ವಿರುದ್ಧವಾಗಿ ಡಿಪೆಂಡೆಂಟನ್ನು ಮುರ್ಕೊಂಡು ಬಿಟ್ಟರೆ ಅಥವಾ ಇಂಡಿಪೆಂಡೆಂಟ್ ಆಗಿಬಿಟ್ರೆ ನಮ್ಮ ದೇಶದ ಮುಂದೆ ಇಂಥ ಚಿಕ್ಕ ಪುಟ್ಟ ನಾರ್ವೆ ಅಂತವರು ಅಥವಾ ಸ್ವಿಟ್ಜರ್ಲೆಂಡ್ ಅಂತವರು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಮಂಡಿ ಇರುವಂಥ ದಿನಗಳು ಸನ್ನಿಹಿತವಾಗಿದೆ. ಅದು BJP ನೇತೃತ್ವದಲ್ಲಿ ಮಾಡಲಿ ಅಥವಾ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡಲಿ ಅಥವಾ ಬೇರೆ ಯಾವುದೇ ಪಕ್ಷದ ನೇತೃತ್ವದಲ್ಲಿ ಮಾಡೂ ಕೂಡ ನಾವು ದೇಶ ಅಂತ ಬಂದಾಗ ದೇಶದಕ್ಕೆ ಮುಖ್ಯವಾದಂಥ ಒಂದು ಕಾರ್ಯಕ್ಕೆ ನಾವು ಮಣ್ಣೆ ಹಾಕಲೇಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ದೇಶದೊಳಗೆ ನಾವೇ ಕೂಡ ದೇಶದ್ರೋಹಿಗಳಾಗಬೇಕಾಗತ್ತೆ. ನಮ್ಮ ದೇಶದ ವಿರುದ್ಧವೇ ನಾವೇ ಮಾತಾಡಿಕೊಂಡು ನಮ್ಮ ದೇಶದ ಮರ್ಯಾದೆ ನಾವು ಹರಿದಾಕ್ಬಿಟ್ರೆ ನಮ್ಮದಷ್ಟು ಕೆಟ್ಟ ವ್ಯಕ್ತಿಗಳು ಯಾರೂ ಇರಲ್ಲ. ಯಾಕಂದರೆ ಇವತ್ತು ಶರದ್ ಪವಾರ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಅಂದರೆ NCPಯ ಮುಖ್ಯಸ್ಥರಾಗಿದ್ದಂಥ ವಯಸ್ಕರಾದಂಥ ಶರದ್ ಪವಾರ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಕಾಂಗ್ರೆಸ್ನ ಮೈತ್ರಿ ಜೊತೆಗಿದ್ದಾರೆ. ಅವರು ಕೂಡ ಹೇಳಿದ್ದಾರೆ,
ನಾವು ದೇಶ ಅಂತ ಬಂದಾಗ ಮೋದಿಯ 5 ದೇಶಗಳ ಒಂದು ಪ್ರವಾಸಕ್ಕೆ ಮೆಚ್ಚುಗೆ ಕೊಡಲೇಬೇಕು. ದೇಶ ಅಂತ ಬಂದಾಗ ನಾವು ಮೋದಿ ಜೊತೆ ಇರಬೇಕು ಅಥವಾ ರಾಷ್ಟ್ರೀಯ ಪಕ್ಷದ ಜೊತೆಗೆ ಇರಬೇಕು ಅಥವಾ ನಮ್ಮ ಸರ್ಕಾರ ಜೊತೆಗೆ ಇರಬೇಕು. ನಮ್ಮ ದೇಶದಲ್ಲಿ ಏನೇ ಆಗಲಿ ಅದನ್ನು ನಮ್ಮ ಒಳಗಡೆ ಚರ್ಚೆ ಮಾಡೋಣ. ಆದರೆ ದೇಶ ಅಂತ ಬಂದಾಗ ಮೋದಿಯ 5 ರಾಷ್ಟ್ರಗಳ ಪ್ರವಾಸ ಮೆಚ್ಚುಗೆಯಾಗಿದೆ ಮತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕೂಡ ಅವ್ರ ಜೊತೆಗೆ ಇರಬೇಕಿರುವಂಥ ಒಂದು ಸ್ಪಷ್ಟ ಮಾತನ್ನು ಶರದ್ ಪವಾರ್ ಅವರು ಅನುಭವಿ ರಾಜಕಾರಣಿ ಹೇಳಿದ್ದಾರೆ. ಇದರ ಮಧ್ಯೆ ಈ ಹೆಲ್ಲಿ ಲೆಂಗ್ ಎನ್ನುವಂಥ ಒಬ್ಬ ಪತ್ರಕರ್ತೆ ಭಾರತದ ಮಾನ ಹರಾಜಾಕುವಂಥ ಒಂದು ಸ್ಪಾನ್ಸರ್ಶಿಪ್ಪನ್ನು ತೆಗೆದುಕೊಂಡು ಇದೀಗ ತನಗೆ ಕ್ವಶನ್ ಕೇಳಲಿಕ್ಕೆ, ತನಗೆ ಪ್ರಶ್ನೆ ಕೇಳಲಿಕ್ಕೆ ಅನುಮತಿ ಕೊಟ್ಟಿಲ್ಲ, ಜೊತೆಗೆ ನನಗೆ ಅನುಮತಿ ಕೊಡಲ್ಲ ಎನ್ನುವಂಥ ಒಂದು ಭಾವನೆ ನನಗೆ ಮೊದಲೇ ಇತ್ತು ಎನ್ನುವಂಥ ಈ ಕೆಟ್ಟ ಚಾಳಿಯ ಪದಗಳಿದೆಯಲ್ಲ, ಅದು ಇದೀಗ ಹೆಲ್ಲಿ ಲೆಂಗ್ ಅವ್ರ ಮೇಲೆ ಅನುಮಾನ ಮಾಡ್ತಿದೆ. ಒಂದು ವೇಳೆ ನಿಮಗೆ ಕ್ವಶನ್ ಕೇಳಲ್ಲ ಅಥವಾ ಕ್ವಶನ್ ಕೇಳಿದ್ರು ಕೂಡ ನಿಮ್ಗೆ ಉತ್ತರ ಕೊಡಲ್ಲ ಅನ್ನುವಂಥ ಒಂದು ಊಹೆ ಇದ್ದರೆ, ಸಂಶಯ ಇದ್ದರೆ ಅದನ್ನು ಮೊದಲೇ ಹೇಳ್ಬೋದಿತ್ತು. ನಾನು ಕ್ವಶನ್ ಕೇಳೋಳಿದ್ದಳೆ ಆದರೂ ಕೂಡ ನನಗೆ ಪ್ರಧಾನಮಂತ್ರಿಯವರು ಉತ್ತರ ಕೊಡಲ್ಲ ಅನ್ನುವಂಥ ಒಂದು ಪೋಸ್ಟನ್ನ ನೀವು ಪ್ರೆಸ್ ಮೀಟ್ಗೆ ಅದು ಬ್ರೀಫ್ ಮಾಡುವ ಮೊದಲೇ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಬರ್ತಾ ಇತ್ತು. ಜೊತೆಗೆ ನಿಮ್ಮ ಕ್ವಶನನ್ನು ನೇರವಾಗಿ ಕೇಳಿದರೆ ಅದಕ್ಕೂ ಒಂದು ಬೆಲೆ ಬರ್ತಾ ಇತ್ತು. ನೀವು ಕೇಳಿದ ಪ್ರಶ್ನೆ ಅಂತ ನಾವು ಕೇಳಿದ್ರು ಕೂಡ ನೀವು ಉತ್ತರ ಕೊಡಲ್ಲ ಅನ್ನುವಂಥ ಈ ಸಾಮೂಹಿಕ ಪ್ರಶ್ನೆಯನ್ನು ಕೇಳಿಬಿಟ್ರಿ. ಆದರೆ 2 ದೇಶಗಳ ಮಧ್ಯೆ ಒಂದು ಬ್ರೀಫಿಂಗ್ ನಡೆಯುವಾಗ ಅಲ್ಲಿ ಪ್ರೋಟೋಕಾಲ್ ಇರುತ್ತೆ. ಅಲ್ಲಿ ಅವರು ಆ ಪ್ರೆಸ್ ಬ್ರೀಫ್ ಮಾಡೋರು ಕೂಡ ಅಥವಾ ಮೀಡಿಯಾದವರು ಕೂಡ ಆ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಅವರಿಗೆ ಒಂದು 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 ಪತ್ರವನ್ನು ನೀಡಿರ್ತಾರೆ. ನಮ್ಮ ಮೀಡಿಯಾ ಹೀಗಿರುತ್ತೆ, ನಾನು ಈ ಮೀಡಿಯಾದಿಂದ ಬಂದವರು, ನನ್ನ ಹೆಸರೇನು, ನಾನು ಈ ಮೀಡಿಯಾದಿಂದ ಬಂದವರು, ನನ್ನ ಹೆಸರು, ಎಲ್ಲವೂ ಕೂಡ ಪ್ರೋಟೋಕಾಲ್ ಮುಖಾಂತರ ನಡೆಯುತ್ತೆ. ಮತ್ತು ಆನ್ಸರ್ ಹೇಳುವಾಗ ಎಲ್ಲರೂ ಕೂಡ ಜಾಸ್ತಿ ಟೈಮ್ ತೆಗೆದುಕೊಂಡ್ರೆ ತಾವು ಕೊಟ್ಟಂಥ ಟೈಮ್ನಲ್ಲಿ ಎಷ್ಟು ಆಗುತ್ತೆ ಅಷ್ಟನ್ನು ಬ್ರೀಫ್ ಮಾಡಿ ಮಿಕ್ಕಿದವ್ರಿಗೆ ಚಾನ್ಸ್ ಕೊಡದೆ 2 ದೇಶಗಳ ಪ್ರಧಾನಮಂತ್ರಿಗಳು ವಾಪಸ್ ಹೋಗುವಂಥ ಸನ್ನಿವೇಶ ಕೂಡ ಇರುತ್ತೆ. ಯಾಕಂದರೆ ಅಲ್ಲಿ 10 ಪತ್ರಕರ್ತರು ಭಾಗಿಯಾಗಿರ್ತಾರೆ. 10 ಪತ್ರಕರ್ತರ ಕ್ವಶನಿಗೆ ಆನ್ಸರ್ ಮಾಡುವಾಗ ಆ ಟೈಮ್ ಮೀರಿ ಕೂಡ ಆಕ್ಸಿಡ್ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ಬೇರೆ ಬೇರೆ ಅಂತ ಪ್ರೋಟೋಕಾಲ್ ಇರುತ್ತೆ, ಸಮಾರಂಭ ಇರುತ್ತೆ. ಬ್ರೀಫ್ ಅಂದರೆ ಮೀಡಿಯಾ ಬ್ರೀಫಿಗೆ ಕೇವಲ 20 ರಿಂದ 30 ನಿಮಿಷ ಅಷ್ಟೇ ಇರುತ್ತೆ. ಆ 20-30 ನಿಮಿಷಗಳ ಆ ಟೈಮನ್ನು ಕ್ರಾಸ್ ಆದಾಗ ಕಡಾಖಂಡಿತವಾಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಅದನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ 2 ರಾಷ್ಟ್ರಗಳ ಪ್ರಧಾನಿಯನ್ನು ಅಲ್ಲಿಂದ ಕಳಿಸಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಇಂಥದ್ದೆಲ್ಲ ಗೊತ್ತಿರುವಾಗ ಈ ಒಬ್ಬ ಎಡಬಿಡಂಗಿ ಪತ್ರಕರ್ತೆ ಹೆಲ್ಲಿ ಲೆಂಗ್ ಅವರು ಮಾಡಿದಂಥ ಒಂದು ಟ್ವೀಟ್ ಅಥವಾ ಒಂದು ಪ್ರಚಾರದ ಗೀಳಿದೆಯಲ್ಲ, ಆ ಗೀಳು ಇದೀಗ ರಾಹುಲ್ ಗಾಂಧಿ ತನಕ ಬಂದಿದೆ ಮತ್ತು ಇದೀಗ ಕಾಂಗ್ರೆಸ್ಗೆ ಒಂದು ಮುಖಭಂಗ, ಒಂದು ಸೆಟ್ ಬ್ಯಾಕ್ ಆಗಿದೆ. ಯಾಕಂದರೆ ಇನ್ನೇನಾದರೂ ರಾಹುಲ್ ಗಾಂಧಿ ಜೊತೆ ಅವಳು ಅಂದರೆ ಪತ್ರಕರ್ತೆ ಏನಾದರೂ ಇಂಟರ್ವ್ಯೂ ಮಾಡಿ ಭಾರತದ ಮರ್ಯಾದೆಯನ್ನು ಹರಾಜು ಮಾಡುವಂತಕ್ಕೆ ಹೋಗ್ಬಿಟ್ರೆ, ಅಥವಾ ಯಾಕೆ ರಾಹುಲ್ ಗಾಂಧಿಯೇ ಅವಳು ಸಂಪರ್ಕ ಮಾಡ್ತಿದ್ದಾಳೆ, ರಾಷ್ಟ್ರದಲ್ಲಿ ಬೇರೆ ಬೇರೆ ನಾಯಕರಿದ್ದಾರೆ ಅಥವಾ ಬೇರೆ ಬೇರೆ ನಾಯಕರಿದ್ದಾರೆ, ಕೇಜ್ರಿವಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದ ನಾಯಕರಿದ್ದಾರೆ, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅಂಥ ನಾಯಕರನ್ನು ಬಿಟ್ಟು ಕೇವಲ ರಾಹುಲ್ ಗಾಂಧಿನೇ ಯಾಕೆ ಸಂಪರ್ಕ ಮಾಡ್ತಿದ್ದಾರೆ, ಯಾಕೆ ರಾಹುಲ್ ಗಾಂಧಿ ಪದೇ ಮೋದಿಯನ್ನು ಬೈತಾ ಇದ್ದಾರೆ, ಇವೆಲ್ಲವೂ ಕೂಡ ಊಹಾಪೋಹವಾಗಿದೆ. ಮತ್ತು ಒಂದು ಹಂತಕ್ಕೆ ಮೋದಿ ವಿರುದ್ಧ ಕಾಂಗ್ರೆಸ್ ಮಾಡಿದಂಥ ಸಂಚು ಇದೀಗ ಬಯಲಾಗಿದೆ ಮತ್ತು ಇದು ಒಂದು ಹಂತಕ್ಕೆ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.